ಜಿತೇಂದ್ರ ಮನವೊಲಿಕೆ ಯತ್ನ ಬೆನ್ನಲ್ಲೇ ರಾಹುಲ್ ಗಾಂಧಿ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರಂತೆ. ಏನು ಬೇಡಿಕೆ ನಂಬರ್ 1, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಬೇಡಿಕೆ ನಂಬರ್ 2, ಸಂಸತ್ನಲ್ಲಿ ಗೃಹ ಸಚಿವರು ಹೇಳಿಕೆಯನ್ನ ಕೊಡಬೇಕು. ಬೇಡಿಕೆ ನಂಬರ್ 3, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಚರ್ಚೆ ಆಗಬೇಕು. ಹಾಗೆ ಬೇಡಿಕೆ ನಂಬರ್ 4, ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಕಡ್ಡಾಯವಾಗಿ ಆಲಿಸಬೇಕು. ಬೇಡಿಕೆ ನಂಬರ್ 5, ಪ್ರತಿಭಟನೆ ವೇಳೆ ಹಿಂಸಾಚಾರದ ಬಗ್ಗೆ ತನಿಖೆ ಆಗಬೇಕು. ಹೀಗೆ ರಾಹುಲ್ ಗಾಂಧಿ ಪ್ರತಿಭಟನೆ ಸಂದರ್ಭದಲ್ಲಿ ಜಿತೇಂದ್ರ ಸಿಂಗ್ ಅವರ ಬಳಿ ಕೆಲ ಬೇಡಿಕೆ ಇಟ್ಟಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಬಹುಶಃ ಆ ಬೇಡಿಕೆಗಳನ್ನ ಜಿತೇಂದ್ರ ಸಿಂಗಿಗೆ ತೆಗೆದುಕೊಂಡು ಹೋಗಿರ್ಬೋದು. ಪ್ರಧಾನಿ ಮೋದಿ ಬಳಿಯೋ ಅಥವಾ ಅಮಿತ್ ಶಾ ಬಳಿಯೋ ಇದನ್ನ ಚರ್ಚೆ ಮಾಡಬಹುದು. ಅದಾದ ನಂತರ ಏನಾಗುತ್ತೆ ಅನ್ನೋದನ್ನ ನಾವು ನೋಡಬೇಕಿದೆ. ಈ ವಿಚಾರ ಏನು ಅಂತಂದ್ರೆ ಇದರಲ್ಲಿ ಬಹುಶಃ ಆಯ್ತು ಅದನ್ನೆಲ್ಲ ಮಾಡೋಣ ಅಂತ ಹೇಳಿದ್ರು ಕೂಡ ಧರ್ಮೇಂದ್ರ ಪ್ರಧಾನ್ ಅವ್ರ ರಾಜೀನಾಮೆಗೆ ಸುಲಭವಾಗಿ ಕೇಂದ್ರ ಸರ್ಕಾರ ಈಗ ಒಪ್ಪು ಬಿಡುತ್ತಾ ಅದಿರುವಂಥ ಪ್ರಶ್ನೆ. ಈಗ ಅದು ನೀವು ಕೆಲವರದು ಒಡಿಶಾ ಕಾರಣಕ್ಕಾಗಿ ಅವ್ರು ಒಪ್ತಾ ಇಲ್ಲ ಕೇಂದ್ರ ಸರ್ಕಾರ ಅಂತಾರೆ, ಇನ್ನು ಕೆಲವರು ಇಲ್ಲ ಅವ್ರು RSS ಅಲ್ಲಿ ಭಾಳ ಪ್ರಬಲರು, ಈ ಕಾರಣಕ್ಕಾಗಿ ಅವ್ರನ್ನ ಹಂಗೆ ಬಿಟ್ಕೊಡೋಕ್ಕಾಗಲ್ಲ ಅಂತ ಕೆಲವರು ವಾದ ಇಡ್ತಾರೆ. ಏನೋ ಭಾಳಷ್ಟು ಚರ್ಚೆಗಳು ನಡೀತಾ ಇದೆ ಅಂತ ಧರ್ಮೇಂದ್ರ ಪ್ರಧಾನ್ ಅವ್ರ ವಿಚಾರವಾಗಿ. ಆಯ್ತಪ್ಪ, ಈಗ ಧರ್ಮೇಂದ್ರ ಪ್ರಧಾನ್ ಅವ್ರ ರಾಜೀನಾಮೆ ಕೇಳಿದ್ರೆ ನಾಳೆ ಎತ್ನಾಲ್ ವಿಚಾರವಾಗಿ ನಿತಿನ್ ಗಡ್ಕರಿ ಅವ್ರ ರಾಜೀನಾಮೆ ಕೇಳ್ತಾರೆ, ನಾಡಿದ್ದು ನಿರ್ಮಲಾ ಸೀತಾರಾಮನ್ ಅವ್ರ ರಾಜೀನಾಮೆ ಕೇಳ್ತಾರೆ, ಆನಂತರದಲ್ಲಿ ಅದು ಪ್ರಧಾನಿ ಬುಡಕ್ಕೆ ಹೋಗುತ್ತೆ. ಹೀಗೆ ಅಂಥದಕ್ಕೆಲ್ಲ ಅವಕಾಶ ಕೊಡಬಾರ್ದು, ಆ ಕಾರಣಕ್ಕಾಗಿ ಕೇಂದ್ರ ಇದಕ್ಕೆ ಒಪ್ತಿಲ್ಲ ಅಂತ ಈ ಥರನಂತ ನಾನಾ ಆಯಾಮಗಳಲ್ಲಿ ದೇಶದಾದ್ಯಂತ ಚರ್ಚೆ ನಡೀತಾ ಇದೆ. ಬಟ್ ಈಗ ರಾಹುಲ್ ಗಾಂಧಿ ಅವರು ಪಟ್ಟನ್ನಂತೂ ಇಟ್ಟು 5 ಬೇಡಿಕೆಗಳನ್ನ ಕೊಟ್ಟು ಕಳಿಸಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಬಟ್ ಆ ಡಿಮಾಂಡ್ಗಳಿಗೆ, ಆ ಬೇಡಿಕೆಗಳಿಗೆ ಹೆಂಗೆ ಸ್ಪಂದಿಸುತ್ತೆ ಕೇಂದ್ರ ಸರ್ಕಾರ ಅನ್ನುವಂಥದ್ದನ್ನ ನೋಡಬೇಕಿದೆ. ಅಥವಾ ಅದು ಯಾವುದಕ್ಕೂ ಕಿವಿಗೊಡದೆ ಇವ್ರನ್ನ ಅಲ್ಲಿಂದ ಎತ್ಕೊಂಡು ಹೋಗುವಂಥ ಕೆಲಸ ಮಾಡುತ್ತಾ ಅನ್ನುವಂಥದ್ದನ್ನು ಕೂಡ ನೋಡಬೇಕಿದೆ. ಹಾಗೇನಾದರೂ ಆದರೆ ಅದು ಭಾಳ ದೊಡ್ಡ ಹಂಗಾಮ ಹೈಡ್ರಾಮಕ್ಕೂ ಕೂಡ ಕಾರಣ ಆಗಬಹುದು. ಒಟ್ಟಿನಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿ ನಡೀತಾ ಇರುವಂಥ ಈ ರೀತಿಯಾದಂಥ ಸರಣಿ ಹೈಡ್ರಾಮಗಳು ಭಾಳ ಮುಜುಗರದ ಸಂಗತಿ ಇದು. ಹರೀಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಹರೀಶ್, ಹಾಗಾದ್ರೆ ಈಗ ಡಿಮಾಂಡ್ಸ್ ಅನ್ನ ಜಿತೇಂದ್ರ ಸಿಂಗ್ ಅವ್ರ ಬಳಿ ಇಟ್ಟಿದ್ದಾರೆ. ಜಿತೇಂದ್ರ ಸಿಂಗ್ ಅವರು ಅದನ್ನು ತೆಗೆದುಕೊಂಡು ಹೋಗಿ ಅವ್ರ ನಾಯಕರುಗಳ ಮಾತನಾಡಿ ಆ ನಂತರದಲ್ಲಿ ಒಂದು ನಿರ್ಧಾರಕ್ಕೆ ಬಂದು ಇದೆಲ್ಲ ಸಮಾಪ್ತಿಗೊಳ್ಳುವಂತದಕ್ಕೆ ಒಂದು ಅವಕಾಶನ ಏನ್ ಕತೆ ಈಗ ಹರೀಶ್? ಹೌದು ಮಾಲ್ತೇಶ್, ಈಗ ಸದ್ಯಕ್ಕೆ ರಾಹುಲ್ ಗಾಂಧಿ ಅವ್ರನ್ನ ಮನವೊಲಿಸ್ಲಿಕ್ಕೆ ಜಿತೇಂದ್ರ ಸಿಂಗ್ ಅವರು ಬಂದಿದ್ರು. ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ, ಕೇಂದ್ರ ಸಚಿವರಾಗಿ ಬಂದಿದ್ರು. ಕೇಂದ್ರ ಗೃಹ ಸಚಿವರು ಸಾಮಾನ್ಯವಾಗಿ ಇವರನ್ನ ಕಳಿಸಿರುವಂತಹ ಸಾಧ್ಯತೆ ಇದೆ. ಮುಖ್ಯವಾಗಿ ಜಿತೇಂದ್ರ ಸಿಂಗ್ ಅವರು ರಾಹುಲ್ ಗಾಂಧಿ ಅವರ ಜೊತೆ ಸುದೀರ್ಘವಾಗಿ ಪ್ರತಿಭಟನಾ ಸ್ಥಳಕ್ಕೆ ಬಂದು ಅರ್ಧ ಗಂಟೆಗಳ ಕಾಲ ಮಾತುಕತೆಯನ್ನ ಮಾಡ್ತಾರೆ, ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಕೆಲವೊಂದಿಷ್ಟು ಡಿಮ್ಯಾಂಡ್ ಗಳನ್ನ ಅವರ ಮುಂದೆ ಇಟ್ಟಿದ್ದಾರೆ ಅನ್ನುವಂತಹದ್ದು. ಒಂದು ಸಿಜೆಪಿ ಅಂದ್ರೆ ಈ ಹೋರಾಟವನ್ನ ಮುನ್ನಡೆಸಿದಂತಹ ಕಾಕ್ರೋಚ್ ಜನತಾ ಪಾರ್ಟಿ ಏನಿದೆ, ಮತ್ತೆ ವಿದ್ಯಾರ್ಥಿ ಸಮೂಹ ಏನಿದೆ, ಇವ್ರೇನ್ ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದಾರೆ ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಶಿಕ್ಷಣ ಸಚಿವರಾಗಿ, ಇದನ್ನ ಡಿಮ್ಯಾಂಡ್ ಅನ್ನ ಇಟ್ಟಿರುವಂತಹದ್ದು. ಆ ಡಿಮ್ಯಾಂಡ್ ಅನ್ನು ಕೂಡ ಪೂರೈಸಬೇಕು ಅನ್ನುವಂಥದ್ದು. ಮತ್ತೆ ದೇಶಾದ್ಯಂತ 20 ವಿದ್ಯಾರ್ಥಿಗಳು ಸಾವನ್ನಪ್ಪಿರುವಂತದ್ದು, ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಅವರ ಕುಟುಂಬಗಳಿಗೆ ಪರಿಹಾರ ರೂಪವಾಗಿ 1 ಕೋಟಿ ರೂಪಾಯಿಯನ್ನ ಕೊಡಬೇಕು ಪ್ರತಿ ಕುಟುಂಬಗಳಿಗೆ ಅನ್ನುವಂತ ಡಿಮ್ಯಾಂಡ್ ಅನ್ನು ಕೂಡ ಕಾಕ್ರೋಚ್ ಜನತಾ ಪಾರ್ಟಿ ಕೇಂದ್ರ ಸಚಿವರ ಮುಂದೆ ಇಟ್ಟಿರುವಂತಹದ್ದು. ಜೊತೆಗೆ ಅನಾವಶ್ಯಕವಾಗಿ ನಿನ್ನೆ ಒಂದಷ್ಟು ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಏನು ಸಿವಿಲ್ ಡ್ರೆಸ್ ನಲ್ಲಿ ಇದ್ದಂತಹ ಕೆಲವೊಂದಿಷ್ಟು ಜನ ಪೊಲೀಸ್ ದೊಣ್ಣೆಗಳನ್ನ ಹಿಡ್ಕೊಂಡು ವಿದ್ಯಾರ್ಥಿಗಳಿಗೆ ಹೊಡೆದಿದ್ದಾರೆ. ಮತ್ತೆ ವಿದ್ಯಾರ್ಥಿಗಳನ್ನ ಕಾಲ್ ಕೊಟ್ಟು ನೆಲಕ್ಕೆ ಬೀಳಿಸುವಂತಹ ವಿಡಿಯೋಗಳಿಗೂ ಕೂಡ ಅಲ್ಲಲ್ಲಿ ಸರ್ಕ್ಯುಲೇಟ್ ಆಗಿರುವಂತಹದ್ದು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದು ಸಾಕಷ್ಟು ವೈರಲ್ ಆಗ್ತಾ ಇದೆ. ಮತ್ತೆ ಪೊಲೀಸರ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತ ಆಗ್ತಿರುವಂತಹದ್ದು. ಇವೆಲ್ಲವಕ್ಕೂ ಕೂಡ ಅವರು ಸ್ಪಷ್ಟನೆಯನ್ನ ರಾಹುಲ್ ಗಾಂಧಿ ಅವರು ಕೇಳಿದ್ದಾರೆ ಅನ್ನುವಂತಹದ್ದು. ಹೀಗಾಗಿ ವಿದ್ಯಾರ್ಥಿಗಳು ಒಂದು ಕಡೆ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. RML ಆಸ್ಪತ್ರೆ ಆಗಿರ್ಬೋದು, ಲೇಡಿ ಹಾರ್ಡಿಂಗ್ ಆಸ್ಪತ್ರೆ, ಮತ್ತೆ ದೆಹಲಿಯ ವಿವಿಧ ಆಸ್ಪತ್ರೆಗಳಲ್ಲಿ ನಿನ್ನೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಏಟುಗಳನ್ನ ತಿಂದಂತಹ ವಿದ್ಯಾರ್ಥಿಗಳು ಈಗ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅವರ ಚಿಕಿತ್ಸೆ ವೆಚ್ಚವನ್ನು ಕೂಡ ಸರ್ಕಾರ ಭರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಆಗ್ರಹವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇರುವಂತಹದ್ದು. ಮತ್ತೆ ಈಗ ವಿದ್ಯಾರ್ಥಿಗಳನ್ನ ಈಗಾಗಲೇ JP ನಡ್ಡಾ ಅವರು ಬಂದು ಭೇಟಿಯಾಗಿ ಮಾತುಕತೆ ಮಾಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ಆಸ್ಪತ್ರೆಗೆ ಭೇಟಿ ನೀಡಿ ಅವರ ಆರೋಗ್ಯವನ್ನ ವಿಚಾರಿಸಿ JP ನಡ್ಡಾ ಅವರು ಹೋಗಿದ್ದಾರೆ. ಇದರ ಮಧ್ಯೆ ಈಗ ಜಿತೇಂದ್ರ ಸಿಂಗ್ ಅವರು ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದಾರೆ, ಪ್ರತಿಭಟನಾ ಸ್ಥಳಕ್ಕೆ ಬಂದಿದ್ದಾರೆ. ರಾಹುಲ್ ಗಾಂಧಿ ಅವರು ಎಲ್ಲೋ ಪ್ರತಿಭಟನೆ ಮಾಡ್ತಾ ಇದ್ರೆ, ಅಥವಾ ಪಾರ್ಲಿಮೆಂಟ್ ಆವರಣದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ, ಅಥವಾ ಕಾಂಗ್ರೆಸ್ ಕಚೇರಿಯ ಮುಂದೆನೋ ಅಥವಾ ಬಿಜೆಪಿ ಕಚೇರಿ ಮುಂದೆನೋ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರೆ,
ಇಷ್ಟೊತ್ತಿಗಾಗ್ಲೇ ಪೊಲೀಸರು ತೆರವುಗೊಳಿಸ್ತಾ ಇದ್ರು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ಈಗ ರಾಹುಲ್ ಗಾಂಧಿ ಅವರು ಬಂದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಕೇವಲ ರಾಹುಲ್ ಗಾಂಧಿ ಅವರು ಮಾತ್ರ ಅಲ್ಲ, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಬಂದು ಇಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ಕಾಂಗ್ರೆಸ್ನ ಸಂಸದರಿದ್ದಾರೆ, ಕಾಂಗ್ರೆಸ್ನ ನಾಯಕರಿದ್ದಾರೆ, ಕಾರ್ಯಕರ್ತರುಗಳು ಕೂಡ ಭಾಗಿಯಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತಹದ್ದು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರೋದ್ರಿಂದ ಪರಿಸ್ಥಿತಿ ಸಾಕಷ್ಟು ಗಂಭೀರ ಆಗಿರುವಂತಹದ್ದು. ಕೇಂದ್ರ ಸರ್ಕಾರ ಇದನ್ನ ಗಮನ ಹರಿಸಲೇಬೇಕಾದಂತ ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ. ಯಾಕಂತಂದ್ರೆ ನಿನ್ನೆ 50,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬೇರೆ ಬೇರೆ ರಾಜ್ಯಗಳಿಂದ, ದೆಹಲಿಯ ಎಲ್ಲಾ ಮೂಲೆಗಳಿಂದ ಬಂದು ಅಲ್ಲಿ ಪಾರ್ಲಿಮೆಂಟ್ ಆವರಣದ ಸುತ್ತಮುತ್ತ ಸೇರ್ಕೊಂಡಿದ್ರು. ಇದು ಕೇಂದ್ರ ಸರ್ಕಾರಕ್ಕೂ ಕೂಡ ಇದೊಂದು ಶಾಕ್ ಆಗಿತ್ತು. ಹೆಂಗೆ ವಿದ್ಯಾರ್ಥಿಗಳು ಈ ಪ್ರಮಾಣದಲ್ಲಿ ಆರ್ಗನೈಸ್ಡ್ ಆಗಿ ಈ ಸ್ಥಳಕ್ಕೆ ಬಂದ್ರು ಅನ್ನುವಂತಹದ್ದು. ಮೆಟ್ರೋಗಳನ್ನ ಯೂಸ್ ಮಾಡ್ಕೊಂಡು ಬಂದಿದ್ರು, ಬೇರೆ ಬೇರೆ ರಾಜ್ಯಗಳಿಂದ ವೆಹಿಕಲ್ ಗಳ ಮೂಲಕ ಬಂದಿದ್ರು, ಜೊತೆಗೆ ರೈಲ್ ಮೂಲಕ ಬಂದಿದ್ರು. ಕೇಂದ್ರ ಸರ್ಕಾರ ಇದನ್ನ ಅಂದಾಜು ಮಾಡ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ ಎಷ್ಟು ವಿದ್ಯಾರ್ಥಿಗಳು ಸೇರ್ತಾರೆ ಅನ್ನುವಂಥದ್ದನ್ನ. ಇಷ್ಟೊಂದು ವಿದ್ಯಾರ್ಥಿಗಳು ಸೇರಿದ್ರು, ಇದಕ್ಕೆ ಪ್ರತಿಭಟನೆಗೆ ಸಾಕಷ್ಟು ಬೆಂಬಲ ವ್ಯಕ್ತ ಆಗ್ತಿದೆ ಅನ್ನುವಂಥದ್ದು ವಿರೋಧ ಪಕ್ಷಗಳಿಗೆ ಗೊತ್ತಾಯ್ತು. ಅವರುಗಳು ಕೂಡ ಈಗ ಪ್ರತಿಭಟನೆ ಹಾದಿಯನ್ನ ಹಿಡಿದಿರುವಂತಹದ್ದು. ಹಾಗಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ಈಗ ಪ್ರತಿಭಟನೆ ನಡೀತಾ ಇರುವಂತಹದ್ದು. ಬಹು ಮುಖ್ಯವಾಗಿ ಇನ್ನೊಂದ್ ಕಡೆ ಜಂತರ್ ಮಂತರ್ ನಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಅಂದ್ರೆ ಸಿಜೆಪಿಯ ಕಾರ್ಯಕರ್ತರು ಏನಿದ್ದಾರೆ, ವಿದ್ಯಾರ್ಥಿ ಸಂಘಟನೆ ಏನಿದೆ, ಇವರು ಜಂತರ್ ಮಂತರ್ ನಲ್ಲಿ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹದ್ದು. ಆ ಪ್ರತಿಭಟನಾ ಸ್ಥಳಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಜೊತೆಗೆ ಎನ್ಸಿಪಿ ನಾಯಕಿಯಾದಂತಹ ಸುಪ್ರಿಯಾ ಸುಳೆ ಅವರು ಕೂಡ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ, ಪ್ರತಿಭಟನೆಗೆ ಸಾಥನ್ನ ಕೊಟ್ಟಿದ್ದಾರೆ. ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನುವಂತ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿರುವಂತಹದ್ದು. ಇಡೀ ದೇಶಾದ್ಯಂತ ಈ ಪ್ರತಿಭಟನೆ ಕಿಚ್ಚು ಹೊತ್ತುತ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಈಗ ಸ್ಪಂದಿಸೋದಕ್ಕೆ ಶುರು ಮಾಡಿರುವಂತಹದ್ದು. ನಿನ್ನೆ ಜೆ.ಪಿ. ನಡ್ಡಾ ಅವರು ವಿದ್ಯಾರ್ಥಿ ನಾಯಕರುಗಳ ಜೊತೆ ಮಾತುಕತೆಯನ್ನ ಮಾಡಿದ್ರು. ಅಂದ್ರೆ ಸಿಜೆಪಿ ನೇತೃತ್ವವನ್ನ ವಹಿಸಿದಂತಹ ಅಭಿಜಿತ್ ದೀಪ್ಗೆ ಅವ್ರನ್ನ ಅವರ ಮನೆಗೆ ಕರೆಸ್ಕೊಂಡು ಮಾತುಕತೆಯನ್ನ ಮಾಡಿದ್ರು. ಈ 3 ಡಿಮ್ಯಾಂಡ್ ಗಳನ್ನ ಪ್ರಮುಖವಾಗಿ ಜೆ.ಪಿ. ನಡ್ಡಾ ಅವರ ಮುಂದೆ ಈ ಸಿಜೆಪಿ ನಾಯಕರು ಇಟ್ಟಿದ್ರು. ಆದ್ರೆ ಅದನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಯಾವುದೇ ರೀತಿಯಂತ ಭರವಸೆ ಸಿಕ್ಕಿದ ಹಾಗೆ ಕಾಣ್ಲಿಲ್ಲ. ಆದ್ರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಎನ್ಡಿಎ ಸಂಸದರ ಸಭೆಯಲ್ಲಿ ಭಾಗಿಯಾಗಿ ಒಂದಷ್ಟು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎನ್ಡಿಎ ಸಂಸದರ ಸಭೆಯಲ್ಲಿ ಭಾಗಿಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ಒಂದು ಮಹಾಪಾಪ ಅನ್ನುವಂತ ನಿಟ್ಟಿನಲ್ಲಿ ಕರೆದಿದ್ದಾರೆ. ಮತ್ತೆ ಯಾರ್ಯಾರೆಲ್ಲ ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆಯನ್ನು ಕೂಡ ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. 13 ಜನರನ್ನ ಬಂಧಿಸಿದೀವಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಇದೊಂದು ರಾಷ್ಟ್ರೀಯ ಹೊಣೆಗಾರಿಕೆ ಅನ್ನುವಂತ ನಿಟ್ಟಿನಲ್ಲಿ ನಮಗೂ ಕೂಡ ಗೊತ್ತಿದೆ ಅನ್ನುವಂಥದ್ದನ್ನ ಮೋದಿ ಅವರು ಹೇಳಿದ್ದಾರೆ. ಮತ್ತೆ ಭವಿಷ್ಯದಲ್ಲಿ ಈ ತರದ ಯಾವುದೇ ಸೋರಿಕೆಯನ್ನ ಆಗೋದಿಲ್ಲ, ಆ ರೀತಿಯಂತ ಒಂದು ಭರವಸೆಯನ್ನ ಕೊಡ್ತೀವಿ ದೇಶದ ಜನತೆಗೆ ಅನ್ನುವಂಥದ್ದನ್ನ ಎನ್ಡಿಎ ಸಂಸದರ ಸಭೆಯಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದನ್ನ ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರು ಬಂದು ಹೊರಗಡೆ ಹೇಳ್ತಾರೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತಹದ್ದು. ಹೀಗಾಗಿ ರಾಹುಲ್ ಗಾಂಧಿ ಅವರು ನಡೆಸ್ತಿದ್ದಂತಹ ಪ್ರತಿಭಟನಾ ಸ್ಥಳಕ್ಕೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವ್ರನ್ನ ಕಳಿಸಿ ಅಲ್ಲಿ ರಾಹುಲ್ ಗಾಂಧಿ ಅವರ ಮನವೊಲಿಸುವ ಪ್ರಯತ್ನವನ್ನ ಜಿತೇಂದ್ರ ಸಿಂಗ್ ಅವರು ಮಾಡಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಯಾವುದೇ ರೀತಿಯಾದಂತಹ ಮನವಿಗೆ ಅವರು ಬಗ್ಗಿಲ್ಲ, ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇರುವಂತಹದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಡೀ ದೇಶದ ಗಮನವನ್ನ ಸೆಳೆಯುತ್ತೆ. ಮತ್ತೆ ಇದನ್ನ ಪ್ಲಾನ್ ಮಾಡ್ಕೊಂಡು ಬಂದು ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ಇಷ್ಟು ಸಮಯಕ್ಕೆ ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥದ್ದನ್ನ ಪ್ಲಾನ್ ಮಾಡ್ಕೊಂಡು ಬಂದು ಈ ಪ್ರತಿಭಟನೆಯನ್ನ ಮಾಡಿಲ್ಲ. ಏಕಾಏಕಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಸಭೆ ಸೇರ್ತಾರೆ ಸಂಸದರು, ಕಾಂಗ್ರೆಸ್ ಸಂಸದರು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು ಎಲ್ಲರೂ ಸಭೆ ಸೇರ್ತಾರೆ. ತಕ್ಷಣವೇ ಏಕಾಏಕಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಿಂದ ಹಾಗೇನೆ ನಡ್ಕೊಂಡು ಬಂದು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಗೇಟ್ ನ ಮುಂದೆ ಈಗ ಕುಳಿತಿರುವಂತಹದ್ದು, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಳೆದ 2 ಗಂಟೆಗಳಿಂದಲೂ ಕೂಡ ನಿರಂತರವಾದಂತಹ ಧರಣಿಯನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಆ ಪ್ರತಿಭಟನಾ ಸ್ಥಳವನ್ನ ಬಿಟ್ಟು ರಾಹುಲ್ ಗಾಂಧಿ ಅವರು ಕದಲ್ತಾ ಇಲ್ಲ. ಹಾಗಾಗಿ ಇದರ ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತಂತ ಕೇಂದ್ರ ಸರ್ಕಾರ ತನ್ನ ಪ್ರತಿನಿಧಿ ಜಿತೇಂದ್ರ ಸಿಂಗ್ ಅವ್ರನ್ನ, ಕೇಂದ್ರ ಸಚಿವ ಅವರನ್ನ ಕಳಿಸಿತ್ತು. ಜೊತೆಗೆ ಕೇಂದ್ರ ಗೃಹ ಕಾರ್ಯದರ್ಶಿ ಅವರು ಕೂಡ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬಂದು ರಾಹುಲ್ ಗಾಂಧಿ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನುವಂತಹದ್ದು. ಆದ್ರೆ ರಾಹುಲ್ ಗಾಂಧಿ ಅವರು ಈ ವಿಚಾರವಾಗಿ ಏನ್ ಕ್ರಮ ತೆಗೆದುಕೊಂಡಿದ್ದೀರಿ ಹೇಳಿ ಅನ್ನುವಂಥದ್ದನ್ನ ಪ್ರಶ್ನೆ. ಹರೀಶ್ ಜಸ್ಟ್ ಹೋಲ್ಡ್, ಮಾತನಾಡ್ತೀನಿ ನಾನು ನಿಮ್ ಜೊತೆಗೆ.